మీకు ధర్మస్థలం వాళ్ళు ఇల్లు కట్టించుంటారు కదా, ఏమనిపిస్తా ఉంది? మా దేవుళ్ళు కట్టించి అది మొక్కుతా ఉన్నాను కదా. ఇన్నాళ్ళు ఎక్కడ ఉంటావు నువ్వు? అక్కడ ఎల్లమ్మ ದೇವಸ್ಥಾನ ಮಂಜುನಾಥಾಯ ನಮಃ. ಪ್ರಥಮದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಮನಸಾರಿ ಪ್ರಾರ್ಥಿಸಿಕೊಂಡು ಈ ಸ್ಥಳದ ಎಲ್ಲ ಗ್ರಾಮ ದೇವತೆಗಳಿಗೆ ತಲೆಬಾಗುತ್ತಾ ನಮ್ಮ ಪೂಜ್ಯನೆಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತು ನಮ್ಮ KGF ತಾಲೂಕಿನ ಈ ಘಟಮಾನ್ಮಂಗಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬ ಕಡು ಬಡ ಮಹಿಳೆಗೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆ ಮಹಿಳೆಗೆ ಉಳಿಲಿಕ್ಕೆ ಸೂರಿಲ್ಲಾಗಿತ್ತು, ಒಂದು ಮನೆ ಇಲ್ಲಾಗಿತ್ತು. ಆ ಮನೆಯನ್ನು ಒಂದು ಕಟ್ಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದಿಂದ ಮಾಡಿದ್ದಾರೆ. ಬಹುಶಃ ಆ ಮಹಿಳೆಯ ಸಂತೋಷಕ್ಕೆ ಪಾರವಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಒಂದು ನಮ್ಮ ದೇವಸ್ಥಾನ ಒಂದು ಗುಡಿಯಲ್ಲಿ ಕಾಲ ಕಳೀತಿದ್ದು. ಬಹುಶಃ ಇದನ್ನು ಅರಿತ ನಮ್ಮ ಕಾರ್ಯಕರ್ತರು ಅವರ ಚಲನವಲನಗಳನ್ನು ನೋಡಿಕೊಂಡು ಇವ್ರಿಗೆ ಮನೆ ಇಲ್ವಾ ಏನಿಲ್ವಾ ಅಂತ ಕೇಳ್ಕೊಂಡಾಗ ಅವ್ರಿಗೆ ಯಾವುದೇ ಸೂರಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂತು. ನಾವು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಮನವಿಯನ್ನು ಕಳಿಸಿದೆವು. ತಕ್ಷಣದಲ್ಲಿ ಅವರ ಮನೆಯನ್ನು ಅವರಿಗೆ ಒಂದು ಮನೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಕೇವಲ 15 ದಿನದಲ್ಲಿ 1 ತಿಂಗಳೊಳಗಡೆ ಎಲ್ಲ ಪ್ರೊಸೆಸನ್ನು ಮುಗಿಸಿ ಮನೆಯನ್ನು ಅವರಿಗೆ ಇವತ್ತು ಹಸ್ತಾಂತರ ಮಾಡ್ತಿದ್ದೇವೆ. ಈ ಹಸ್ತಾಂತರ ಕಾರ್ಯಕ್ರಮಕ್ಕೆ ಈ ಊರಿನ ಗಣ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಿರಿಯರು, ಅದೇ ರೀತಿ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು, ನಮ್ಮ ಜಿಲ್ಲಾ ನಿರ್ದೇಶಕರು, ಅದೇ ರೀತಿ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರು ಆಗಮಿಸಿದ್ದಾರೆ. ಹಾಗಾಗಿ ನಾನು ಗಣ್ಯರಿಗೆ ವಿನಂತಿ ಮಾಡಿಕೊಳ್ಳೋದು, ಪೂಜ್ಯರು ಏನು ನಿರ್ಮಿಸಿಕೊಟ್ಟು ಈ ಮನೆಯನ್ನು ತಮ್ಮೆಲ್ಲರ ಅಮೃತ ಹಸ್ತದಿಂದ ರಿಬನ್ ಕಟ್ ಮಾಡುವ ಮೂಲಕ ಹಸ್ತಾಂತರಿಸಬೇಕಂತ ವಿನಂತಿಸಿಕೊಳ್ತೇನೆ.